ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ನಾಗವೇಣಿ. ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ, ಬನ್ನಿ. ನೋಡಿ ಗೈಸ್, 3 ಮಾವಿನಕಾಯಿ ಹಚ್ಚಿಟ್ಟಿದ್ದೀನಿ. 2 kg ಆಗೋಷ್ಟಿದೆ. ಈ 2 kg ಆಗೋಷ್ಟು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕೋ ನೋಡೋಣ ಬನ್ನಿ. 1 ಲೋಟದಷ್ಟು ಎಣ್ಣೆ, 4 ಸ್ಪೂನು ಸಾಸಿವೆ, 2 ಸ್ಪೂನು ಮೆಂತ್ಯ, ಅರ್ಧ ಕಪ್ ಉಪ್ಪು, ಖಾರದ ಪುಡಿ. ಸ್ಪೈಸಿ ಆಗಿ ಸ್ಪೆಷಲ್ ಆಗಿರಲಿ ಅಂತ ಒಣಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ. ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಅರ್ಧ ಕಪ್ಪು, 2 ಟೇಬಲ್ ಸ್ಪೂನು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಇಂಗು. ಬನ್ನಿ ಗೈಸ್, ಉಪ್ಪಿನಕಾಯಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಮೆಂತ್ಯ ಮತ್ತು ಸಾಸಿವೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಪ್ರೇಟಾಗಿ ಹುರ್ಕೋಬೇಕು. ಸಾಸಿವೆ ಆಯಿತು, ಈಗ ಮೆಂತ್ಯ ಹುರಿತಾ ಇದ್ದೀನಿ. ಈಗ ಹುರಿದಿರೋ ಸಾಸಿವೆ ಮತ್ತು ಮೆಂತ್ಯನ ತಗೊಂಡು 2 ಪೌಡ್ರ್ ಮಾಡಿಕೊಂಡು ನೋಡಿ ಗೈಸ್, ಈಗ ಚೆನ್ನಾಗಿ ಪೌಡ್ರ್ ಆಗಿದೆ. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಈಗ ಆಯಿಲ್ ಹಾಕಿ ಒಗ್ಗರಣೆ ಮಾಡೋಣ ಬನ್ನಿ. ಎಣ್ಣೆ ಕಾದಿದೆ. 2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಮತ್ತು ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಮತ್ತು ಸ್ಪೈಸಿ ಆಗಿರಲಿ ಅಂತ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಂದ್ರೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಇಂಗು 2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ತಗೊಂಡು ಹೆಚ್ಚಿಟ್ಕೊಂಡಿರೋ ಮಾವಿನಕಾಯಿ ಮೇಲೆ ಹೋಗಬೇಕು. ಮತ್ತು ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಸಾಸಿವೆ ಮೆಂತ್ಯ ಪೌಡರು, ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಯಿಲ್ ಸಾಕಾಗಿಲ್ಲ ಅಂದರೆ ಮತ್ತೆ ಆಯಿಲ್ ಸ್ವಲ್ಪ ಹಾಕೋಬೇಕು. ಉಪ್ಪಿನಕಾಯಿಗೆ ಆಯಿಲ್ ಜಾಸ್ತಿ ಇರಬೇಕು, ಯಾಕಂದರೆ ನಾವು ತುಂಬ ದಿವಸ ಸ್ಟೋರ್ ಮಾಡಿ ಇಟ್ಕೋಬೇಕು. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಒಂದು ನೈಟ್ ಫುಲ್ಲು ಕ್ಲೋಸ್ ಮಾಡಿ ಹಾಗೆ ಇಟ್ಬಿಡಬೇಕು. ಉಪ್ಪಿನಕಾಯಿ ನೈಟ್ ಫುಲ್ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಈಗ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ತುಂಬ ಚೆನ್ನಾಗಿದೆ. ಫುಲ್ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ಇದನ್ನು ಒಂದು ಸಲ ಕಲಿಸ್ಬಿಟ್ಟು ಉಪ್ಪು ಖಾರ ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಖಾರ ಸೇರಿಸ್ಕೊಂಡು ಇದನ್ನು ಗ್ಲಾಸ್ ಜಾರಲ್ಲಿ ಅಥವಾ ಪಿಂಗಾಣಿ ಜಾರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಪ್ಲಾಸ್ಟಿಕ್ ಮತ್ತು ಸ್ಟೀಲ್ ಬಾಕ್ಸನ್ನು ಬಳಸಬಾರ್ದು ಯಾವುದೇ ಕಾರಣಕ್ಕೂ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.